ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಹೋಗ್ತಾ ಇರೋಂಥದ್ದು ಹೊರನಾಡು, ಕಳಸ ಮತ್ತು ರಾಣಿಜರಿಗೆ. ಇದು ನೋಡ್ಬೋದು ನಮ್ಮ ಹಾಸನದ NR ಸರ್ಕಲ್ಲು. ಈಗ ನಮ್ಮ ಸೀನಿಯರ್ಸ್ ಜೊತೆ ಹೋಗ್ತಾ ಇರುವಂಥದ್ದು. ಕಳಸಾಗ ಹೋಗ್ತಾ ಇರುವಂಥದ್ದು. ಕಳಸಾಗ ಹೋಗ್ಬಿಟ್ಟು ಸಂಸೆ, ಹೊರನಾಡು, ಶೃಂಗೇರಿ ಎಲ್ಲ ಸುತ್ತಾಡ್ಕೊಂಡ್ಬರ್ತೀವಿ. ಸೊ ಅದ್ರ ವಿಡಿಯೋ ಮುಂದೆ ನೋಡ್ಬೋದು. ಇದು ಕೊಟ್ಟಿಗೆಹಾರ. ಸೊ ನಾನು ತುಂಬ ಸಲ ಕಳ್ಸಕ್ಕೆ ಬಂದಾಗ ನಾನು ಜಾಸ್ತಿ ಕೊಟ್ಟಿಗೆಹಾರದ ವಿಡಿಯೋ ನಾನು ಹಾಕೇ ಇರ್ತೀನಿ ಆ್ಯಕ್ಚುಲಿ. ಮತ್ತು ಇನ್ನೊಂದು ಸಲ ತೋರಿಸ್ತಿದ್ದೀನಿ. ನೋಡ್ಬೋದು, ಇಲ್ಲಿ ರೈಟ್ ತೊಗೊಂಡ್ರೆ ಕಳಸ ಹೊರನಾಡಿಗೆ ಹೋಗ್ಬೋದು. ಮಳೆ ಟೈಮಲ್ಲಿ ಬಂದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫಾಗ್ ಇರೋ ಟೈಮಲ್ಲಿ ಸಖತ್ತಾಗಿರುತ್ತೆ. ಬಟ್ ಮಳೆ ಟೈಮಲ್ಲಿ ಬರಬೇಕು ಅಂದರೆ ಕಾರಲ್ಲಿ ಬಂದರೆ ಓಕೆ, ಬಟ್ ಬೈಕಲ್ಲಿ ಬಂದರೂ ಮ್ಯಾನೇಜ್ ಮಾಡ್ಬೋದು, ಎಂಜಾಯ್ ಮಾಡೋ ಅಂತಾರಾದರೆ. ಅದರ್ವೈಸ್ ಕಾರಲ್ಲಿ ಬಂದರೆ ಫ್ಯಾಮಿಲಿ ಓಕೆ, ಬಟ್ ಬ್ಯಾಚುಲರ್ಸ್ಗಳು, ಹುಡುಗರು ಜೊತೆ ಬರ್ತೀನಿ ಅಂದರೆ ಬೈಕ್ ಅಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಈ ರೋಡಿಗೆ. ಯಾಕಂದರೆ ಈ ರೋಡು ನೀವು ಎಷ್ಟೇ ಗಾಡಿ ಓಡಿಸ್ಕೊಂಡೋದ್ರೂ ಸಾಗಲ್ಲ. ಇದು ಬಾಳೂರು ಹ್ಯಾಂಡ್ ಪೋಸ್ಟು. ಇಲ್ಲಿಂದ ಸೀದಾ ಹೋದರೆ ಬಾಳೆಹೊನ್ನೂರಿಗೆ ಹೋಗ್ಬೋದು. ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಕಳಸ ಹೋಗ್ಬೋದು. ಬಟ್ ಬಾಳೆಹೊನ್ನೂರಿಗೆ ಹೋಗಿನೂ ಸಹ ಆ ಕಡೆಯಿಂದನೂ ಸಹ ಹೋಗ್ಬೋದು. ಮಾಗುಂಟಿ ಅಂತ ಸಿಗುತ್ತೆ, ಬಟ್ ಸ್ವಲ್ಪ ಬಳಸಾಗುತ್ತೆ. ಬಟ್ ಈ ರೋಡಲ್ಲಿ ಹೋದರೆ ನಿಮ್ಗೆ ಒಳ್ಳೆ ವ್ಯೂಸ್ ಚೆನ್ನಾಗಿರುತ್ತೆ. ಮತ್ತಿನ್ನು ಚಿಕ್ಕ ರೋಡು, ಬಟ್ ಜಾಸ್ತಿ ವೆಹಿಕಲ್ಲು ಇಲ್ಲೇ ಬರೋಂಥದ್ದು. ಸಾಧ್ಯ ಆದಷ್ಟು ಎರಡು ಕಡೆನೂ ಹೋಗ್ಬೋದು, ಬಟ್ ಜಾಸ್ತಿ ಜನ ಪ್ರಿಫರ್ ಮಾಡೋದು ಇದೇ ರೋಡು. ನಾನು ತುಂಬ ಸಲ ಹೋಗಿರೋದು ಇದೇ ರೋಡಲ್ಲೇ. ಈ ರೋಡಲ್ಲೇ ಹೋದರೆ ಕೆಳಗೂರು, ಟೀ ಎಸ್ಟೇಟು, ಮತ್ತಿನ್ನು ರಾಣಿಜರಿ, ಏನೇನು ಮೇನ್ ಪ್ಲೇಸ್ ಇದೆ ಅದೆಲ್ಲ ಇದೇ ರೋಡಲ್ಲಿ ಬರುವಂಥದ್ದು. ಇನ್ನು ಹೇಮಾವತಿ ನದಿ ಇದೆಯಲ್ಲ, ಸೊ ಅದರ ಮೂಲ ಸ್ಥಾನ ಸಹ ಇದೇ ರೋಡಲ್ಲೇ ಇರುವಂಥದ್ದು. ಈಗ ನೆಕ್ಸ್ಟ್ ಸಿಗುತ್ತೆ ಬಾಳೂರು ಹ್ಯಾಂಡ್ ಪೋಸ್ಟಿಂದ ತುಂಬ ಹತ್ತಿರದಲ್ಲೇ ಇರುವಂಥದ್ದು. ಈಗ ಇಲ್ಲಿ ರೈಟಿಗೆ ಬರುತ್ತೆ. ಇದು ಇಲ್ಲಿ ಬೋರ್ಡೆಲ್ಲ ಹಾಕಿದಾರಲ್ಲ, ಇಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೇ ಮೇಲೆ ಹೋಗ್ಬೇಕು. ಇನ್ನು ಇದು ಜಾವಳಿ ಅಂತ. ಇದಾದಮೇಲೆ ನೆಕ್ಸ್ಟು ಕೆಳಗೂರು ಬರುತ್ತೆ. ಕೆಳಗೂರು ಟೀ ಎಸ್ಟೇಟು ತುಂಬ ಅಂದರೆ ತುಂಬ ಫೇಮಸ್ಸು. ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಬಟ್ ಈ ವಿಡಿಯೋ ಜಸ್ಟ್ ಹೋಗಿದ್ದು ಒಂದು ಮೆಮೊರೀಸ್ಗೆ ಇರಲಿ ಅಂತ ಮಾಡ್ತಾರಂಥದ್ದು. ಕಳಸಾಗ ನಾನು ತುಂಬ ಸಲ ಬೈಕ್ ರೈಡ್ ಹೋಗಿದ್ದೀನಿ, ಬಟ್ ಈ ಸಲ ಕಾರಲ್ಲಿ ಹೋಗ್ತಿದ್ದೀವಿ. ಬಟ್ ಮಳೆ ಜಾಸ್ತಿನೇ ಇತ್ತು. ಅದು ಹೆಂಗಿತ್ತು ಅಂತ ಲಾಸ್ಟು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಸೊ ನೋಡ್ಬೋದು, ಇದು ಕೆಳಗೂರು ಟೀ ಎಸ್ಟೇಟು. ಈ ಕಡೆ ರೈಟಿಗೆ ಹೋದರೆ ಸಂಪ್ಲಿ ಅಂತ ಊರು. ಈ ಎಸ್ಟೇಟ್ ಅಂತೂ ತುಂಬ ಅಂದರೆ ತುಂಬ ಫೇಮಸ್ಸು, ತುಂಬ ಚೆನ್ನಾಗಿದೆ. ಪರ್ ಹೆಡ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಮೇಲ್ಗಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಸಾಧ್ಯ ಆದಷ್ಟು ಬಂದರೆ ಸಂಸೆಗಿಂತ ಬೆಟರ್, ಯಾಕಂದರೆ ಸಂಸೆನಲ್ಲಿ ಇವಾಗೆಲ್ಲ ಸುತ್ತ ಮೆಶ್ ಹೊಡೆದ್ಬಿಟ್ಟವ್ರೆ, ಯಾರಿಗೂ ಒಳಗಡೆ ಅಲೋ ಮಾಡಲ್ಲ. ಅಲ್ಲಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಬೆಟರು. ಜಸ್ಟ್ ಅಲ್ಲಿ ದೇವಸ್ಥಾನ ನೋಡೋದಾದರೆ ಹೋಗ್ಬೋದು. ಮೊದಲೆಲ್ಲ ಬಿಡ್ತಿದ್ರು ಸಂಸೆನಲ್ಲಿ, ಇವಾಗ ಬಿಡ್ತಾ ಇಲ್ಲ. ಸೊ ಸಾಧ್ಯ ಆದಷ್ಟು ಯಾರು ಕಳಸ ಸೈಡ್ ಹೋಗಿ ನಾನು ಸಂಸೆಲ್ ಫೋಟೋ ತೆಗೆಸ್ಕೊತೀನಿ ಅಂದರೆ ಅದಾಗಲ್ಲ. ಸಾಧ್ಯ ಆದಷ್ಟು ಇಲ್ಲೇ ತೆಗೆಸ್ಕೊಳ್ಳಿ, ಎರಡೂ ಒಂದೇ. ಬಟ್ ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ದೇವಸ್ಥಾನ ಇಲ್ಲ. ನೋಡ್ಬೋದು, ತುಂಬ ದೊಡ್ಡ ಎಸ್ಟೇಟ್ ಇದೂ ಸಹ. ನೋಡಿ ಮಧ್ಯ ಬರ್ತಾರಲ್ಲ, ಕೆಳಗೂರು ಆದಮೇಲೆ ರಾಣಿಜರಿಗೆ ಇಲ್ಲೇನ ಹೋಗ್ಬೋದು. ನಾನು ಆ ಕಡೆಯಿಂದ ಬರಬೇಕಾದ್ರೆ
ಮೇಲೆ ಪೀಕ್ ಹೋದಾಗ ಮಳೆ ಹೆಂಗಿತ್ತು ಅಂತ ನಾನು ತೋರಿಸ್ತೇನೆ. ಈಗೇನು ತೋರಿಸ್ತಿದ್ದೀನಿ ಮನೆ ಇರೋವಂಥದ್ದು. ಸೊ ಇದು ತುಂಬ ರೀಲ್ಸಲ್ಲಿ ನೋಡಿರ್ತೀರ, ತುಂಬ ಅಂದರೆ ತುಂಬ ವ್ಯೂಸ್ ಹೊಡಿದೆ. ಇನ್ನು ಈ ಜಾಗ ಬಂದು ನೇರಂಕಿ ಅಂತ. ಇದಾದಮೇಲೆ ಮರಸಣಿಗೆ ಸಿಗುತ್ತೆ. ಮರಸಣಿಗೆ, ಕೆಳ ಮರಸಣಿಗೆ, ಮೇಲ್ ಮರಸಣಿಗೆ ಅಂತ 2 ಊರು ಸಿಗ್ತವೆ. ಇದು ಹಿರೇಬೈಲು. ಇದಾದಮೇಲೆ ಮರಸಣಿಗೆ ಸಿಗುವಂಥದ್ದು. ಇನ್ನು ಹಿರೇಬೈಲಲ್ಲಿ ಗುಮ್ಮಿನ ಕಾಡು ಅಂತ ಒಂದು ಕೆಫೆ ಇದೆ, ಕಾಫಿಗೆ ತುಂಬ ಫೇಮಸ್ ಅದು. ಸೊ ಅದ್ರ ವಿಡಿಯೋ ನಾನು ಹೊರನಾಡಿಂದ ಬರಬೇಕಾದ್ರೆ ನಾನು ತೋರಿಸ್ತೀನಿ. ಇದು ಗುಮ್ಮಿನ ಕಾಡು ಕೆಫೆ. ನಾನು ಆ ಕಡೆಯಿಂದ ಬರಬೇಕಾದ್ರೆ ತೋರಿಸ್ತೀನಿ. ಇದು ಮರಸಣಿಗೆ, ಇದು ಕೆಳ ಮರಸಣಿಗೆ, ಮುಂದೆ ಸಿಗುವಂಥದ್ದು ಮೇಲ್ ಮರಸಣಿಗೆ. ಇದು ಮೇಲ್ ಮರಸಣಿಗೆ. ಪಕ್ಕಪಕ್ಕನೇ ಊರುಗಳು ಇವು. ಇನ್ನು ಇವಾಗ ಕಳ್ಸಕ್ಕೆ ಬಂದಿದ್ದೀವಿ, ನೋಡ್ಬೋದು. ಇಲ್ಲಿ ರೈಟಿಗೆ ತೊಗೊಂಡ್ರೆ ಹಳುವಳ್ಳಿ ಮತ್ತು ಬಾಳೆಹೊನ್ನೂರು ಏನು ಹೋಗ್ಬೋದು, ಈ ರೋಡಲ್ಲಿ ಹೋಗ್ಬೋದು. ಇನ್ನು ಅಲ್ಲಿ ದೂರದಲ್ಲಿ ಏನು ಅಂಚಿಂದು ಕಾಣ್ತಾ ಇದೆ ಅದೇನೇ ದೇವಸ್ಥಾನ. ಸೊ ನಾನು ದೇವಸ್ಥಾನದ ವಿಡಿಯೋ ನಾನು ಹಾಕಿದ್ದೀನಿ. ಇವಾಗ ಸೀದಾ ನಾವು ಹೊರನಾಡಿಗೆ ಹೋಗ್ತೇವೆ. ಸೌತೆ ಜಾಸ್ತಿ ಇಲ್ಲ ಅವಾಗ. ಸಾಧ್ಯವಾದರೆ ಪಾಸಿಬಲ್ ದೇವ್ರ ಮನೆ. ಅದೇ ನೀರು ಬಂದರೆ ಹೋಗಕ್ಕೆ ಆಯ್ತಲ್ಲ, ಹಿಂಸೆ ಆಗೋದು. ನಂದು ಬೈಕಿಂದೆಲ್ಲ ವಿಡಿಯೋ ಮಾಡಕ್ಕೆ ಚೆನ್ನಾಗಿ ಬಿಲ್ಡಿಂಗ್
ಇದು ಲೆಫ್ಟಿಗೆ ಹೋದ್ರೆ ಶೃಂಗೇರಿಗೆ ಹೋಗ್ಬೋದು. ಚಿಕ್ಕ ರೋಡು ಹಿಂಸೆ. ಇಲ್ಲೇ ಹಾಕ್ಸ್ತಾರೆ. ಹೊರನಾಡಲ್ಲಿ ಫ್ರೈಡೇ ಆಗಿದ್ದರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು. ನೋಡ್ಬೋದು ನಾವಿವಾಗ ಹೊರನಾಡಲ್ಲಿ ದರ್ಶನಕ್ಕೆ ಹೋಗ್ತಿರುವಂಥದ್ದು. ನಾವು ಹೋದಾಗ 1:30 ಆಗಿತ್ತು. ಸೊ 1:30ನಲ್ಲಿ ದರ್ಶನಕ್ಕೆ ಕ್ಲೋಸ್ ಮಾಡಿದರು, 2 ಗಂಟೆಗೆ ಓಪನ್ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಫಸ್ಟು ದರ್ಶನಕ್ಕೆ ಹೋಗೋದು ಬದಲು ಊಟಕ್ಕೆ ಹೋದ್ವಿ. ಊಟ ಮಾಡಿಕೊಂಡು ಬರೋ ಹೊತ್ತಿಗೆ ದರ್ಶನ ಬಾಗಿಲು ಓಪನ್ ಆಗಿತ್ತು. ಸೊ ಹಂಗಾಗಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಕಳಸ ಹೋಗುವಂಥದ್ದು. ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ನಾನು ನಾರ್ಮಲ್ ಡೇಸಲ್ಲಿ ಬಂದಾಗೆಲ್ಲ ನಾನು ಬೆಳಗ್ಗೆ ಬೇಗ ಬರೋದ್ರಿಂದ ಕಾಲು ಹಿಡಿತಾ ಇರುತ್ತೆ ದೇವಸ್ಥಾನ. ಬಟ್ ಶುಕ್ರವಾರ ಬಂದರೆ ತಾಯಿಗೆ ವಿಶೇಷ ಪೂಜೆ ಇರೋದ್ರಿಂದ ಸಕ್ಕ ಜನ ಬಂದಿರ್ತಾರೆ. ಮಿನಿಮಮ್ ಅಂದರೆ ಅರ್ಧ ಗಂಟೆ ಮೇಲಾದರೂ ನಿಂತ್ಕೊಳ್ಳೇಬೇಕು ದರ್ಶನಕ್ಕೆ. ನೋಡ್ಬೋದು ಕ್ಲೋಸ್ ಮಾಡಿದ್ದಾರೆ. ಇದು ಕಳಸಾದ ಡಿಗ್ರಿ ಕಾಲೇಜು. ನೋಡ್ಬೋದು ಎಷ್ಟು ಹೈಟಲ್ಲಿದೆ ಅಂತ. ಇದು ಕಳಸೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ. ದೇವಸ್ಥಾನದ ನಾನು ಏನೂ ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ತುಂಬ ಹೇಳಿದ್ದೀನಿ. ಸೊ ಜಸ್ಟ್ ರ್ಯಾಂಡಮಾಗಿ ದೇವಸ್ಥಾನ ಮಾತ್ರ ನಾನು ತೋರಿಸ್ಕೊಂಬರೋಂಥದ್ದು. ದೇವಸ್ಥಾನ ದರ್ಶನ ಮಾಡಿಕೊಂಡು ಇವಾಗ ನಾವು ಸೀದಾ ರಾಣಿಜರಿಗೆ ಹೋಗ್ತೀವಿ. ನೋಡ್ಬೋದು ಪಾರ್ಕಿಂಗ್ ಏರಿಯಾ ಇಲ್ಲೇ ರೇಟ್ ಆಗಿರುವಂಥದ್ದು. ಇದು ಗುಮ್ಮಿನಕಾಡು ಕೆಫೆ ಅಂತ. ಸೊ ಕಾಫಿ ತುಂಬ ಚೆನ್ನಾಗಿರುತ್ತೆ ಮತ್ತು ವ್ಯೂ ಪಾಯಿಂಟಿಗೆ ಕೊಡಬೇಕು. ಆ್ಯಕ್ಚುಲಿ ವ್ಯೂಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಮನೆ ಮೇಲ್ಗಡೆ ಇರುವಂಥ ಕೆಫೆ ಇದು. ಇದ್ರ ಕೆಳಗಡೆ ಗುಮ್ಮಿನ ಖಾನ್ ಎಸ್ಟೇಟ್ ಅಂತ ಇದೆ. ಸೊ ಇದು ಗುಮ್ಮಿನ ಕಾಡು ಕೆಫೆ, ಅದು ಗುಮ್ಮಿನ ಖಾನ್ ಎಸ್ಟೇಟು. ಸೊ ಅದೇ ಸ್ವಲ್ಪ ಕನ್ಫ್ಯೂಸ್ ಆಗೋದು. ನಾನು ಯಾವಾಗ ಬಂದರೂ ರೆಗ್ಯುಲರಾಗಿ ಇಲ್ಲಿ ಕಾಫಿ ಕುಡ್ಕೊಂಡೇ ಹೋಗೋದು, ಯಾಕಂದರೆ ಆ ಸೀನರಿ ನೋಡೋಕ್ಕೆ ಸಖತ್ತಾಗಿರುತ್ತೆ. ಆ ಫಾಗ್ ಮುಚ್ಕೊಂಡಿರುವಂಥ
ಟೀ ಎಸ್ಟೇಟ್ ನೋಡೋದೇ ಒಂದು ಚಂದ. ನೋಡ್ಬೋದು ಹೆಂಗಿದೆ ಎಸ್ಟೇಟ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಒಳ್ಳೆ ಸೀನಿಕ್ ಆಗಿದೆ. ಫೋಟೋಶೂಟ್ ವೀಡಿಯೋ ಮಾಡ್ಕೊಳ್ಳೋದಂತೂ ಹೇಳಿ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನಾವು ರಾಣಿಜರಿ ಹತ್ರ ಹೋಗಿ ಕಾಫಿ ಕುಡಿಯೋದಕ್ಕಿಂತ ಇಲ್ಲೇ ಕುಡ್ಕೊಂಡು ಹೋಗೋದ್ರೆ ಒಂದು ವ್ಯೂಸ್ ಅವ್ರು ನೋಡ್ಬೋದಲ್ಲ ಅಂದ್ಕೊಂಡು ಇಲ್ಲಿ ಸ್ಟಾಪ್ ಕೊಟ್ಟಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಸಾಧ್ಯ ಆದಷ್ಟು ಯಾರು ಹೋದರೆ ಅವ್ರಿಗೆ ವ್ಯಾಪಾರ ಆಗಲಿ ಅನ್ನೋದು ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ, ಬಟ್ ಸೀನರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ಒಂದು ಸ್ಟಾಪ್ ಕೊಟ್ಕೊಂಡ್ರೆ ಅವ್ರಿಗೂ ಸಹ ವ್ಯಾಪಾರ ಆಗುತ್ತೆ ಅಂತಲೇ ಹೇಳ್ಬೋದು. ಕಾಫಿನೂ ಅಷ್ಟೇ ಏನು ಕೆಟ್ಟದಾಗಿತ್ತು ಅಂತೇನಿಲ್ಲ, ಕಾಫಿ ತುಂಬ ಚೆನ್ನಾಗಿದೆ. ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಂತೂ ಅಲ್ವೇ ಅಲ್ಲ. ಈಗ ಇಲ್ಲಿ ಮೈದಾಡಿಗೆ ಹೋಗುವಂಥ ಜಾಗ ಸಿಗುತ್ತೆ. ಸೊ ಇಲ್ಲಿಂದ ಹೋದರೆ ಮೈದಾಡಿಗೆ ಹೋಗ್ಬೋದು. ಇಲ್ಲಿ ಮೇಲ್ಗಡೆ ಏನೋ ಬೈಕ್ ಬಂತಲ್ಲ, ಸೊ ಇಲ್ಲಿ ರೈಟ್ ತಗೊಂಡ್ರೆ ಮೈದಾಡಿ ಅಂತ ಸಿಗುತ್ತೆ. ಮೈದಾಡಿ ಅನ್ನೋದು ಏನಂದರೆ ಈ ರಾಣಿಜರಿ ಇದೆಯಲ್ಲ ಅದರ ಆಪೋಸಿಟ್ ಇರುವಂಥ ವ್ಯೂ ಪಾಯಿಂಟು. ಇದು ರಾಣಿಜರಿ ಕೆಫೆ ಇದೆಯಲ್ಲ, ಸೊ ಇಲ್ಲಿ ರೈಟ್ ತೊಗೋಬೇಕು. ಇದು ಮೇಯ್ನ್ ರೋಡಲ್ಲೇ ಸಿಗುತ್ತೆ. ಆಮೇಲೆ ಇನ್ನು ಇಲ್ಲೊಂದು ಚಿಕ್ಕದಾಗಿ ಒಂದು ಫ್ಲೈಟ್ ಮಾಡೆಲ್ ಮಾಡಿಟ್ಟಿದ್ದಾರೆ. ಸೊ ಅದನ್ನ ನೋಡಿಕೊಂಡ್ರೆ ಸಹ ಗೊತ್ತಾಗ್ಬಿಡುತ್ತೆ. ಇನ್ನು ಬೋರ್ಡೆಲ್ಲ ಹಾಕಿದ್ದಾರೆ ಇಲ್ಲೇ. ಇಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. ನೋಡೋಕ್ಕೆ 7 ಕಿಲೋಮೀಟ್ರ್ ತುಂಬ ಹತ್ತಿರ ಇದೆ ಅನಿಸುತ್ತೆ, ಬಟ್ ರೋಡಂತೂ ಸಾಗಲ್ಲ ಆ್ಯಕ್ಚುಲಿ. ಇನ್ನು ನೋಡ್ಬೋದು ಮಳೆ ಟೈಮಲ್ಲಿ ನಾವು ಹೋಗಿದ್ದಾಗ ಸಂಜೆ ಬೇರೆ ಹೆವಿ ಅಂದರೆ ಹೆವಿ ಫಾಗಿತ್ತು, ಮತ್ತು ಮಳೆನೂ ಅಷ್ಟೇ ಜೋರಾಗಿ ಬಂದಿದ್ದರಿಂದ ನಮಗೇನು ಅಂಥ ವ್ಯೂಸ್ ಏನೂ ಕಾಣಲಿಲ್ಲ. ಬಟ್ ನಾನು ಅದರ ವೀಡಿಯೋನ ನಾನು ನೆಕ್ಸ್ಟ್ ಆಗ್ತಾ ಹೋಗ್ತೀನಿ. ಇನ್ನು ಮಣ್ಣು ರೋಡ್ ಆಗಿರೋದ್ರಿಂದ ಮಳೆ ಟೈಮಲ್ಲಿ ಬಂದರೆ ಹಿಂಸೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಬೈಕ್ಗಳೆಲ್ಲ ಸ್ಕಿಡ್ ಆಗ್ತದೆ. ಸಾಧ್ಯ ಆದಷ್ಟು ಬಂದರೆ ಇಲ್ಲಿ ಹುಷಾರಾಗಿ ಹೋಗಿ ಓಡಿಸಿ, ಯಾಕಂದರೆ ಇಂಥ ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ರೋಡಿನ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಕೆಳಗಿಂದ ಒಂದು 2 ಕಿಲೋಮೀಟ್ರ್ ಹಿಂಸೆ ಆಗೋಗ್ಬಿಡುತ್ತೆ, ಯಾಕಂದರೆ ರೋಡ್ ಒಂಚೂರು ಚೆನ್ನಾಗಿಲ್ಲ, ಅಪ್ಪಿದೆ, ಸಡನ್ಲಿ ಕ್ರಾಸ್ ಇದೆ. ಸೊ ಹಂಗಾಗಿ ತಡೆಗೋಡೆ ಏನೇನೂ ಇಲ್ಲ, ಸೇಫ್ಟಿ ಅಂತೂ ಕೇಳಲೇಬೇಡಿ. ನೋಡ್ರಪ್ಪ, ಸಂಜೆ 5 ಗಂಟೆಗೆ ಬಂದರೆ ಈ ಥರ ಫಾಗ್ ಇರುತ್ತೆ.
ಬರೋ ಅಂಥವ್ರು ಸಾಧ್ಯ ಆದಷ್ಟು ಬೆಳಗ್ಗೆ ಬನ್ನಿ. ನಾನು ಮೊದಲು ವಿಡಿಯೋದಲ್ಲಿ ಆ ಕಡೆ ಹತ್ತೋದನ್ನೆಲ್ಲ ತೋರಿಸಿದ್ದೀನಿ, ಬಟ್ ಇಲ್ಲಿ ಆಫ್ ರೋಡಿನ ಥರ ಇದೆ. ಈಗ ಇಲ್ಲಿ ಆರ್ಚ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ಹಿಂದಿನ ವಿಡಿಯೋದಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ಬೋದು. ಫಾಗ್ ಇದೆ, ಏನೂ ಕಾಣಲ್ಲ. ಯಪ್ಪ, ಬಿಸಿಲು ಟೈಮಲ್ಲಿ ಬಂದರೆ ಸಖತ್ತಾಗಿರುತ್ತೆ. ಸಖತ್ತಾಗಿದೆ ಫಾಗು, ಬಟ್ ಫಾಗ್ ಕ್ಲಿಯರ್ ಆಗ್ದಲೇ ಏನೂ ಕಾಣಲ್ಲ. ಇಷ್ಟೇ. ಸುಸ್ತಾಗ ಬರುತ್ತೆ, ಹೊಡ್ಕೊಂಡು ಬರುತ್ತೆ. ಏನೂ ಕಾಣ್ತಾ ಇಲ್ಲ. ಬಿಸಿಲು ಟೈಮಲ್ಲಿ ಬಂದರೆ ಒಳ್ಳೆ ವ್ಯೂಸ್ ಕಾಣುತ್ತೆ. ನಾನು ಆ ವ್ಯೂಸಿನ ತೋರಿಸ್ತೀನಿ. ಓ ಮೈ ಗಾಡ್, ಈ ಎಡ್ಜ್ ಇದೆಯಲ್ಲ, ಇದೇ ಎಡ್ಜು. ಏನೂ ಕಾಣ್ತಾ ಇಲ್ಲ. ಇದು ಲಾಸ್ಟ್ ವೀಕ್ ಬಂದಂಥ ಪಾಯಿಂಟ್ಗೆ ವ್ಯೂಸ್ ಇದು ಏನು ಸಖತ್ತಾಗಿದೆ ನೋಡ್ಬೋದು. ಬಟ್ ಫಾಗ್ ಮುಚ್ಕೊಂಡಾಗ ಏನೂ ಕಾಣಲ್ಲ. ಸೊ ಅದು ಹೆಂಗಿತ್ತು ಫಾಗ್ ಮುಚ್ಕೊಂಡಾಗಿನ ಮುಂಚೆ, ಫಾಗ್ ಮುಚ್ಕೊಂಡಾದ್ಮೇಲೆ ಹೆಂಗಿದೆ ಅಂತ ನಾನು ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಿರೋದು. ಎದ್ರಿಗೆಲ್ಲ ಬರ್ಬೇಕು, ಸಖತ್ತಾಗಿರುತ್ತೆ. ಬಟ್ ನೋಡಿ, ಮಳೆ ಟೈಮಲ್ಲಿ ಬಂದು ರಾಣಿ ಜರಿಗೆ ಬಂದು ವ್ಯೂಸ್ ನೋಡೋಣ ಅಂತ ಬಂದರೆ ವ್ಯೂ ಪಾಯಿಂಟಲ್ಲಿ ಏನೂ ಕಾಣ್ತಾ ಇಲ್ಲ, ಎಲ್ಲ ಫಾಗ್ ಮುಚ್ಕೊಂಡಿದೆ. ನೋಡ್ಬೋದು, ಅಲ್ಲಿ ಮಂಟಪ ಇದೆಯಲ್ಲ, ಅಲ್ಲಿಗೆ ಹೋಗ್ತೀವಿ. ಏನೂ ಕಾಣ್ತಾ ಇಲ್ಲ. ಸಂಜೆ ಟೈಮ್ ಅಂತೂ ಯಾರು ಬರೋಕ್ಕೆ ಹೋಗ್ಬಿಡಿ. ಸಂಜೆ ಒಂದು 4 ಗಂಟೆ ಮೇಲೆ ಬರೋ ಅಂಥವ್ರು ಬಿಸಿಲಿದ್ದಾಗ ಬನ್ನಿ. ಖಾಲಿ ಖಾಲಿ ಅಲ್ಲ, ಈಗಿನ ಇದು ಚಿಕ್ಕಮಗಳೂರು ಸೈಡಲ್ಲಿ ಇದೆ ಒಂದು ಮುಳ ಕಾಣುತ್ತೆ. ಏನು ಕಾಣ್ತಾ ಇಲ್ಲ. ಹಾಂ, ಅಲ್ಲೇ ಹೋಯ್ತಾರ, ಗಾಡಿ ಇರ್ತಿಲ್ಲಲ್ವಾ? ಬನ್ನಿ 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 ಬನ್ನಿ. ನೋಡ್ರಪ್ಪ, ಹಿಂಗಿದೆ ವ್ಯೂಸು. ನಾನು ವ್ಯೂಸ್ ಕಾಣೋ ವಿಡಿಯೋನ ಇದೇ ವಿಡಿಯೋಗೆ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಲಾಸ್ಟ್ ವೀಕ್ ಬಂದಿದ್ದನ್ನು. ಸೊ ಇವಾಗ ಏನೂ ಕಾಣ್ತಾ ಇಲ್ಲ, ಮುಖ ಎಲ್ಲ ನೆಂದು ಹೋಗ್ಬಿಟ್ಟಿದೆ. ನಮ್ಮ ಹುಲಿಗಳೆಲ್ಲ ಬರ್ತಾ ಇದ್ದಾವೆ. ಆ್ಯಕ್ಚುಲಿ ಮಧ್ಯಾಹ್ನ ಮೇಲೆ ಬರೋಕೆ ಹೋದರೆ ಇಲ್ಲಿ ಹಿಂಗಾಗತ್ತೆ ಅಂತ ಯಾರಿಗೊತ್ತು. ಬನ್ನಿ ಬನ್ನಿ, ಜೋರಾಯಿತು. ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ.